ಜನ ಕಾಯ್ತಾ ಇರ್ತಾರೆ. ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಹೀಗಾಗುತ್ತೆ. ಹೌದು, ಆ ಹೆಂಗಸನ್ನ ನೀನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದೆ ತಪ್ಪಾಯಿತು. ನಮ್ಮ ನಂಬಿಕೆನ ಈ ರೀತಿ ದುರುಪಯೋಗ ಪಡಿಸ್ಕೋತಾರೆ ಅಂತ ಗೊತ್ತಿರಲಿಲ್ಲ ರೀ. ನಂಬಿಕೆ ಅನ್ನೋದು ಒಂದು ರೀತಿ ಒಳ್ಳೆತನೂ ಹೌದು, ಬಲಹೀನತೆನೂ ಹೌದು. ಆದರೆ ಆ ಸಾಯಿನಾಥನ ಮೇಲೆ ನಾವಿಟ್ಟಿರೋ ನಂಬಿಕೆನೇ ನಮ್ಮನ್ನು ಕೈ ಹಿಡಿತು ರೀ. ಹಾಗಿದ್ರೆ ಇದೆಲ್ಲ ಯಾರು ಮಾಡಿಸ್ತಾ ಇರ್ಬೋದು? ಒಂದು ವೇಳೆ ಅದು ಯಾರೇ ಆಗಿರಲಿ ರೀ, ಸತ್ಯದ ಮುಂದೆ ಸಣ್ಣವ್ರೆ. ಸತ್ಯ ನ್ಯಾಯ ಒಂದು ಸರಿ ಕೊಡ್ಕೊಂಡು ಎದ್ದು ನಿಂತರೆ ಪಾಠ ಕಲೀಲೇಬೇಕು. ಕಲಿತೆ ಕಲಿತಾರೆ. ರೀ ಸುಶೀಲಮ್ಮ, FIR ಫೈಲ್ ಮಾಡಾಯ್ತು. ಇನ್ ಕೋರ್ಟಿಗೆ ಸಬ್ಮಿಟ್ ಮಾಡೋದು ಒಂದೇ ಬಾಕಿ. ಸರ್, ಇವ್ರ ಕಡೆಯವರು ಇದುವರೆಗೂ ಯಾರು ಕೇಳ್ಕೊಂಡು ಬಂದಿಲ್ಲ ಸರ್. ಇವಳನ್ನ ಅರೆಸ್ಟ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಸರ್. ಇನ್ನೊಂದೆರಡು ದಿನ ಇಲ್ಲೇ ಬಿದ್ದಿರ್ಲಿ ಬಿಡಿ ಸರ್. ಹಂಗಂತೀರಾ? ಛೇ ಪಾಪ, ನೀವು ವರ್ಕ್ ಮಾಡಿದ್ರೆ ಕೋರ್ಟಲ್ಲಿ ಶಿಕ್ಷೆ ಕೊಡೋದೇ ಬೇಡ, ಇಲ್ಲೇ ಮರಣದಂಡನೆ ತೋರಿಸ್ಬಿಟ್ಟಿರ್ತೀರಾ. ಸರಿ, ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ವಿಷಯ ಗೊತ್ತಾಗ್ಬೇಕು ಅಷ್ಟೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.